ಹಣದ ಆಮಿಷ ತೋರಿಸಿ ಸೈಬರ್ ವಂಚಕರು ಬ್ಯಾಂಕ್ ಖಾತೆಗಳನ್ನೇ ಖರೀದಿಸುತ್ತಿದ್ದಾರೆ. ಅಪ್ಪಿತಪ್ಪಿ ಬ್ಯಾಂಕ್ ಅಕೌಂಟ್ನ ಸೇಲ್ ಮಾಡಿದ್ರೆ ಅಂತವರು ಮೋಸ ಹೋಗೋದು ಪಕ್ಕಾ. ಹುಬ್ಬಳ್ಳಿಯಲ್ಲಿ ಬಡ ಆಟೋ ಚಾಲಕ ಸೈಬರ್ ವಂಚನೆ ಜಾಲದಲ್ಲಿ ಸಿಕ್ಕಾಕೊಂಡು ಜೈಲು ಪಾಲಾಗಿದ್ದಾನೆ. ದಿಢೀರಂತ ಪೊಲೀಸರು ಮನೆಗೆ ದಾಳಿ ಇಟ್ಟಿದ್ರು. ಮನೆಯೊಳಗಿದ್ದ ಇದೇ ಇರ್ಫಾನ್ ಅನ್ನೋ ಈ ಯುವಕ ಚಡ್ಡಿ ಒದ್ದೆ ಆಗಿತ್ತು. ಮೊದಲು ಇವನನ್ನ ಎತ್ತಾಕಿಕೊಂಡು ಬಂದ ಪೊಲೀಸರು ಆಮೇಲೆ ಅರುಣೋದಯ ಅನ್ನೋ ಇನ್ನೊಬ್ಬನನ್ನ ಅರೆಸ್ಟ್ ಮಾಡಿದ್ರು. ಇದಕ್ಕೆ ಕಾರಣವೇ ಬ್ಯಾಂಕ್ ಅಕೌಂಟ್ ಸೇಲ್. ಬ್ಯಾಂಕ್ ಅಕೌಂಟ್ ಸೇಲ್ ಮಾಡಿ ತಗಲಾಕಿಕೊಂಡ ಆಟೋ ಚಾಲಕ. ಬಡಪಾಯಿ ಖಾತೆಗೆ ಸೈಬರ್ ಖದೀಮರಿಂದ ಲಕ್ಷ ವರ್ಗಾವಣೆ. ಹಣ್ಣು ತಿಂದವರು ಹಾರಿ ಹೋದ್ರು, ಸಿಪ್ಪೆ ತಿಂದವರು ಬಡಪಾಯಿ. ಈ ಆಟೋ ಚಾಲಕ ಇರ್ಫಾನ್ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಇವನನ್ನ ಸೆಂಟ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಕಾರಣವೂ ಇದೆ. ಫೆಬ್ರವರಿ 2ರಂದು ಸ್ವಯಂ ಪ್ರೇರಿತ ದೂರು ದಾಖಲಿಸಿದ ಪೊಲೀಸರು ತನಿಖೆಗಿಳಿದಿದ್ರು. ರಾಜ್ಯ ಸೈಬರ್ ಕಮಾಂಡ್ ಘಟಕದ ಮಾಹಿತಿ ಆಧರಿಸಿ ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಸಂಶಯಾಸ್ಪದ 4585 ಬ್ಯಾಂಕ್ ಖಾತೆಗಳ ಮಾಹಿತಿ ಹೆಕ್ಕಿದ್ರು. ಅದರಲ್ಲಿ 69 ಅಕೌಂಟ್ಗಳನ್ನ ಜರಡಿ ಹಿಡಿದಿದ್ರು. ಆಗಲೇ ನೋಡಿ ಕೇಶವಾಪುರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಇರ್ಫಾನ್ನ ಕುಕಿಂಗ್ ವಿತ್ ಕೇಟರಿಂಗ್ ಹೆಸರಲ್ಲಿದ್ದ ಚಾಲ್ತಿ ಖಾತೆಯಿಂದ ಲಕ್ಷ ಹಣ ವರ್ಗಾವಣೆಯಾಗಿದ್ದು ಬೆಳಕಿಗೆ ಬಂದಿತ್ತು. ದೇಶದ ವಿವಿಧೆಡೆಯಿಂದ ಸೈಬರ್ ಅಪರಾಧಿಗಳು 14 ಬಾರಿ 80 ಲಕ್ಷದಷ್ಟು ಹಣವನ್ನ ಇರ್ಫಾನ್ನ ಅಕೌಂಟ್ಗೆ ಹಾಕಿದ್ರು. ಅವನಿಂದ ನಾವು ಪಡೆದುಕೊಂಡಿದ್ದ ಮಾಹಿತಿಯಲ್ಲಿ ಅದು ಪುಣೆಗೆ ಲಿಂಕ್ ಇದೆ, ಅಲ್ಲಿ ಅವನು ಕಳಿಸಿದ್ದಾನೆ ಅಂತಿದೆ. ಅದು ಯಾವ ಮುಖಾಂತರ ಕಳಿಸ್ತಾ, ಯಾವ ಅಡ್ರೆಸ್ ಕಳಿಸ್ತಾ ಅದನ್ನೆಲ್ಲ ವೆರಿಫೈ ಮಾಡಿ ನಮ್ಮಲ್ಲಿ ಒಂದು ಟೀಮ್ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ. ಹೋಗಿ ಅವನ್ನ ಆದಷ್ಟು ಬೇಗ ಸೆಕ್ಯೂರ್ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಇರ್ಫಾನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು. ಇರ್ಫಾನ್ ತನ್ನ ಅಕೌಂಟ್ ಅನ್ನ ಇದೇ ಅರುಣ್ಗೆ ಬರೀ 30,000 ರೂಪಾಯಿಗೆ ಸೇಲ್ ಮಾಡಿದ್ದ. ಅರುಣ್ ಅದೇ ಖಾತೆಯನ್ನ ಪುಣೆಯ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದ. ಸೈಬರ್ ಖದೀಮರು ಅಕೌಂಟ್ ಡೀಟೇಲ್ಸ್, ಎಟಿಎಂ ಸೇರಿ ಎಲ್ಲ ಮಾಹಿತಿ ಪಡೆದಿದ್ರು. ಸೈಬರ್ ವಂಚನೆಯಿಂದ ಬಂದ ದುಡ್ಡನ್ನೆಲ್ಲ ಖರೀದಿಸಿದ್ದ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿಂದ ಮತ್ತೆ ಇತರ ಖಾತೆಗಳಿಗೆ ಹಣ ವರ್ಗಾಯಿಸಿದ್ರು. ಹುಬ್ಬಳ್ಳಿಯಲ್ಲಿ ಇದೇ ರೀತಿ 650ಕ್ಕೂ ಅಧಿಕ ಅಕೌಂಟ್ಗಳನ್ನ ಸೈಬರ್ ವಂಚಕರು ಬಳಸಿರೋದು ಸೆಂಟ್ ಠಾಣೆ ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ. ಸಂಜಯ್, ಟಿವಿ9 ಹುಬ್ಬಳ್ಳಿ.